This video is all about birthday party planning. So ನಿಮ್ಮ ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಏನಾದ್ರು ಪ್ಲಾನ್ ಮಾಡ್ತಿದ್ರೆ maybe this video will help you. ಯಾಕಂದ್ರೆ ತುಂಬಾ ಜನ ನನಗೆ ಮೆಸೇಜ್ ಮಾಡ್ತಿರ್ತೀರಾ asking for ಏನು ಆಗುತ್ತೆ ಬ್ಯಾಕ್ ಗ್ರೌಂಡ್ ವರ್ಕ್ ಅಥವಾ ನೀವು ಹೆಂಗೆ ಮಾಡ್ತೀರಾ ಬರ್ತ್ಡೇ ಪಾರ್ಟೀಸ್ ಪ್ಲೀಸ್ ಎಕ್ಸ್ಪ್ಲೇನ್ ಟು us ಅಂತ. So let me tell you step by step. So these are the items. ಇವೆಂಟ್ಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದನ್ನು ಆಲ್ರೆಡಿ ಮೇಲಲ್ಲಿ ಕಳಿಸಿರ್ತೀವಿ ಕ್ಲೈಂಟ್ಗೆ. ವಿ ಟೇಕ್ ಅ ಪ್ರಿಂಟ್ ಔಟ್ ಸೊ ದಟ್ ವೆಂಡರ್ಸ್ ಬಂದಾಗ ಯಾರ್ಯಾರು ವೆಂಡರ್ಸ್ ಬಂದಿರ್ತಾರೆ ಮತ್ತು ಏನೇನು ಐಟಮ್ ಇರುತ್ತೆ ಪ್ರತಿಯೊಂದು ಕ್ರಾಸ್ ಚೆಕ್ ಮಾಡೋಕ್ಕೆ. ಸೊ ದಿಸ್ ಇಸ್ ದ ಸೆಟಪ್. ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಲೆಟ್ ಮೀ ಶೋ ಅ ಕ್ಲೋಸರ್ ವ್ಯೂ. ಒಂದು ನಿಮಿಷ, ಐ ಹ್ಯಾವ್ ಅ ಬಿಗರ್ ಪಿಕ್ಚರ್. ಯಾ, ಸೊ ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್ ಟು ಬಿ. ಸೊ ಇದ್ರ ಜೊತೆಗೆ ಇಟ್ಸ್ ಅರೌಂಡ್ ಇಟ್ಸ್ ಅ ಸಿಂಪಲ್ ಸೆಟಪ್. 18 to 20 feet ಬರೋ ಸೆಟಪ್ಪು ನೋಡಿ. ಸೊ ದಿಸ್ ಇಸ್ ಆಲ್ ದ ಎಕ್ಸ್ಟ್ರಾ. ಒಂದು ಫೋಟೋ ಬೂತ್ ಪ್ಲಾನ್ ಮಾಡಿದ್ದೀನಿ, ಇದೊಂದು ಪ್ಲಾನ್ ಮಾಡಿದ್ದೀನಿ. ಈಗಿನ ಕಾಲದಲ್ಲಿ ಕ್ಲೈಂಟ್ಸು ಏನು ಮಾಡ್ತಾರೆ, ಗೂಗಲಲ್ಲಿ ಹುಡುಕಿ ಪಿಂಟ್ರೆಸ್ಟ್ ಇಮೇಜ್ ಸ್ಕ್ರೀನ್ಶಾಟ್ ಕಳಿಸಿ ಇದೇ ಥರ ಬೇಕು ಅಂತ ಹೇಳ್ತಾರೆ. ಸೊ ದಿಸ್ ವಾಸ್ ಒನ್ ರೆಫರೆನ್ಸ್ ಕ್ಲೈಂಟ್ ಕಳಿಸಿದ್ದು, ಈ ಥರ ಮಾಡಿ ಟ್ರೈ ಮಾಡಿ ಅಂತ. ಸೊ ಇದೆಲ್ಲ ಫ್ಲೆಕ್ಸು ಎಷ್ಟು ಪ್ರಿಂಟ್ ಆಗಬೇಕು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಯಾಕಂದರೆ ಇಲ್ಲಿ ವೆಂಡರ್ಸ್ ಬಂದಿರ್ತಾರಲ್ಲ ನಮ್ಮ ಹುಡುಗರು, ಅವರು ಕ್ರಾಸ್ ಚೆಕ್ ಮಾಡಿಕೊಂಡು ಎಲ್ಲ ಬಂದಿದೆಯಾ ಐಟಮ್ಸು, ಇದು ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಇಲ್ಲಿರುತ್ತೆ. ಆ್ಯಂಡ್ ಕಲರ್ ಕಾಂಬಿನೇಷನ್. ಸೊ ಪ್ರತಿಯೊಂದು ನಾವು ವೆಲ್ ಪ್ರಿಪೇರ್ಡ್ ಆಗಿರ್ತೀವಿ. ವಿ ಡು ನಾಟ್ ವಾಂಟ್ ಟು ಮಿಸ್ ಔಟ್ ಆನ್ ಎನಿಥಿಂಗ್. ನಾವು ಕ್ಲೈಂಟಿಗೆ ಏನು ಇನ್ಫಾರ್ಮ್ ಮಾಡಿರ್ತೀವಿ ಅದು ಎಲ್ಲನೂ ಇಲ್ಲಿರುತ್ತೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿ ಐಟಮ್ಸೇ ತೊಗೊಂಬಂದಿರ್ತೀವಿ. ವಾಟ್ ಎವರ್ ಐ ಪ್ರಾಮಿಸ್ ದ ಕ್ಲೈಂಟ್ ಅದು ಇಲ್ಲಿ ಡೆಲಿವರ್ ಆಗಿರುತ್ತೆ ವಿತ್ ಸಮ್ ಎಕ್ಸ್ಟ್ರಾ ಟಚ್. ಯಾಕಂದರೆ ಚೈತ್ರ ವಾಸುದೇವನ್ ಇವೆಂಟ್ಸ್ ಫ್ಯಾಕ್ಟ್ರಿ ಇದ್ದಾಳೆ ಅಂದರೆ ಡೆಫಿನೆಟ್ಲಿ ಏನಾದ್ರು ಎಕ್ಸ್ಟ್ರಾ ಟಚ್ ಇರಬೇಕು. ಸೊ ದಟ್ಸ್ ದ ರೀಸನ್ ಐ ಗಾಟ್ ಸಮ್ ಕ್ರಾಫ್ಟ್ ಐಟಮ್ಸ್ ಡನ್. ಇದೆಲ್ಲ ನಾನು ಎಕ್ಸ್ಟ್ರಾ ಮಾಡಿಸಿರೋದು. ಸೊ ದಿಸ್ ವಾಸ್ ಹೌ ದ ವೆನ್ಯೂ ವಾಸ್. ತುಂಬ ಬೇರೆ 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 ಕಲರ್ ಇತ್ತು. ಇದು ಕ್ಲೈಂಟ್ ಅವರ ಫಾರ್ಮ್ ಹೌಸ್. ಸೊ ಅವ್ರಿಗೆ ಅವ್ರ ಫಾರ್ಮ್ ಹೌಸಲ್ಲೇ ಬರ್ಡೇ ಪಾರ್ಟಿ ಮಾಡಬೇಕು ಅಂತ ಹೇಳಿದ್ರು. ಯೂಶ್ವಲಿ ಏನು ಗೊತ್ತಾ, 5 ಸ್ಟಾರ್ ಪ್ರಾಪರ್ಟೀಸಲ್ಲಿ ಅಥವಾ ಚೆನ್ನಾಗಿರೋ ಬ್ಯೂಟಿಫುಲ್ ಪ್ರಾಪರ್ಟೀಸಲ್ಲಿ ನಾವು ಡೆಕೋರೇಷನ್ ಮಾಡಿದಾಗ ವಿ ಡೋಂಟ್ ಹ್ಯಾವ್ ಟು ಪ್ರೆಪ್ ದ ವೆನ್ಯೂ. ಅದು ರೆಡಿ ಇರುತ್ತೆ, ಜಸ್ಟ್ ಹೋಗಿ ಸೆಟಪ್ ಮಾಡೋದು ಆ್ಯಂಡ್ ದೆನ್ ಇಟ್ ವಿಲ್ ಲುಕ್ ಬ್ಯೂಟಿಫುಲ್. ಬಟ್ ಇಲ್ಲಿ ವಿ ಹ್ಯಾಡ್ ಟು ಚೇಂಜ್ ದ ಎಂಟೈರ್ ಸ್ಪೇಸ್, ಅಂದರೆ ಟ್ರಾನ್ಸ್ಫಾರ್ಮ್ ಮಾಡಬೇಕಾಗಿತ್ತು ಟು ಮೇಕ್ ಇಟ್ ಮ್ಯಾಚ್ ದ ಥೀಮ್ ವಿ ಆರ್ ಡೂಯಿಂಗ್. ಕ್ಲೈಂಟ್ಗೆ ಯಾವ ಕಲರ್ ಕಾಂಬಿನೇಷನ್ ಬೇಕಿತ್ತು, ಸೊ ಅದೇ ಥರ ಇಂಟೀರಿಯರ್ ಕೂಡ ಚೇಂಜ್ ಮಾಡಿಸಿದ್ವಿ. ಸೊ ರಾತ್ರಿನೇ ಹುಡುಗರೆಲ್ಲ ಬಂದು ಸ್ವಲ್ಪ ಏನೇನು ಅರೇಂಜ್ಮೆಂಟ್ ಮಾಡಬೇಕು, ಬೇಸಿಕ್ ಸ್ಟ್ರಕ್ಚರ್ಸ್ ಎಲ್ಲ ಇಟ್ಟಿದ್ದಾರೆ. ನಾವು ಇಟ್ ಇಸ್ ಜಸ್ಟ್ ಬಲೂನ್ ವರ್ಕ್ ಆ್ಯಂಡ್ ಫೈನಲ್ ಇದು. ಸೊ ಯಾ, keep watching. You're going to enjoy this video for sure. ಈಗ ನಾನು I need to get freshed up because I had a long drive. Tired ಅನಿಸ್ತಾ ಇದೆ. So I'll go finish my face wash and take you inside. ಸೊ ಯಾ, ಇವೆಂಟ್ಸಿಗೆಲ್ಲ ಬಂದಾಗ ನನ್ನ ಸ್ಕಿನ್ನು ಡಲ್ ಆ್ಯಂಡ್ ಅನ್ಇವನ್ ಇದ್ದರೆ ನನಗೆ ಇಷ್ಟ ಆಗೋದಿಲ್ಲ. ದಟ್ಸ್ ವೈ ಐ ಯೂಸ್ ದ ಡರ್ಮಾಕೋ 10% ವಿಟಮಿನ್ ಸಿ ಫೇಸ್ ಸೀರಮ್. ನಮ್ಮೆಲ್ರಿಗೂ ಗೊತ್ತು ವಿಟಮಿನ್ ಸಿ ಸ್ಕಿನ್ ಕೇರಲ್ಲಿ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ. ಯೂಸಿಂಗ್ ದಿಸ್ ವಿಲ್ ರೆಡ್ಯೂಸ್ ಮೈ ಡಲ್ನೆಸ್ ಮತ್ತು ಸ್ಕಿನ್ಗೆ ಒಂದು ಒಳ್ಳೆ ಬ್ರೈಟ್ನೆಸ್ ಮತ್ತು ರೇಡಿಯನ್ಸ್ ಕೊಡುತ್ತೆ. ಇದರಲ್ಲಿ ನಯಾಸಿನಮೈಡ್ ಹಾಗೂ ವಿಟಮಿನ್ ಸಿ ಇರೋದ್ರಿಂದ ಬ್ಲ್ಯಾಕ್ ಸ್ಪಾಟ್ಸ್ನ ಇದು ಕಮ್ಮಿ ಮಾಡುತ್ತೆ. ಈ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ನೀವು ಯೂಸ್ ಮಾಡ್ತಿರಲ್ಲ, ಅದಕ್ಕೆ ಯೂಸ್ ಮಾಡಾದಮೇಲೆ ಬ್ರಾಡ್ ಸ್ಪೆಕ್ಟ್ರಮ್ ಇರೋ ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನ ಮರಿಬೇಡಿ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳಿದ್ನಲ್ವಾ, ಯು ಹ್ಯಾವ್ ಅನ್ ಆಪ್ಷನ್. ಅವ್ರದ್ದೇ ರೇಂಜಲ್ಲಿ 1% ಹ್ಯಾಲುರಾನಿಕ್ ಸನ್ಸ್ಕ್ರೀನ್ ಆಕ್ವಾ ಜೆಲ್ ಇದೆ. ಇದರಲ್ಲಿ SPF 50 ಜೊತೆಗೆ PA++++ ಇದೆ. ಈ ಸನ್ಸ್ಕ್ರೀನ್ನ ಸ್ಪೆಷಾಲಿಟಿ ಏನಂದರೆ ಇಟ್ ಇಸ್ ಸೂಪರ್ ಲೈಟ್ ವೇಟ್, ಇಟ್ ಡಿಸಾಲ್ವ್ಸ್ ಲೈಕ್ ವಾಟರ್ ಆ್ಯಂಡ್ ಇಟ್ ಇಸ್ ಫ್ರೇಗ್ರೆನ್ಸ್ ಫ್ರೀ. ಸೊ ಇದರ ಹ್ಯಾಲುರಾನಿಕ್ ಆ್ಯಸಿಡ್ ಹಾಗೂ ವಿಟಮಿನ್ ಇ ಕಾಂಬಿನೇಷನ್ ಸೂಪರ್ ಕಾಂಬಿನೇಷನ್. ಯಾಕಂದರೆ ಇದು ಸನ್ ಡ್ಯಾಮೇಜನ್ನು ರೆಡ್ಯೂಸ್ ಮಾಡುತ್ತೆ. ಜೊತೆಗೆ ಈ ಪ್ರಾಡಕ್ಟ್ ನಿಮ್ಮ ಸ್ಕಿನ್ಗೆ ರಿಂಕಲ್ಸ್ ಕಮ್ಮಿ ಮಾಡಿ ಮತ್ತು ಫೈನ್ ಲೈನ್ಸ್ ರೆಡ್ಯೂಸ್ ಮಾಡಿ ಒಂದು ಒಳ್ಳೆ ಸಾಫ್ಟ್ ಬಟರ್ ಫೀಲ್ ಕೊಟ್ಬಿಡುತ್ತೆ. ಅವ್ರದ್ದೇ ರೇಂಜಲ್ಲಿ ಇನ್ನೊಂದು ಪ್ರಾಡಕ್ಟ್ 20% ವಿಟಮಿನ್ ಸಿ ಫೇಸ್ ಸೀರಮ್. 20% ವಿಟಮಿನ್ ಸಿ ಇರೋದ್ರಿಂದ ಅದು ಮೆಲಾನಿನ್ ಸಿಂಥಸಿಸ್ನ ಕಮ್ಮಿ ಮಾಡುತ್ತೆ, ಜೊತೆಗೆ ಸ್ಕಿನ್ ಇನ್ಫ್ಲಮೇಷನ್ನ ಪ್ರಿವೆಂಟ್ ಮಾಡುತ್ತೆ. ಇದು ಇಮೆನ್ಸ್ ಬ್ರೈಟ್ನಿಂಗ್ ಎಫೆಕ್ಟ್ ಕೊಡುತ್ತೆ, ನಿಮ್ಮ ಪಿಗ್ಮೆಂಟೇಷನ್ ಕಮ್ಮಿ ಮಾಡಿ ಈವೆನ್ ಟೋನ್ ಕೊಡುತ್ತೆ.
ನೀವು ಪ್ರತಿ ಸತಿ ಡರ್ಮಕೋ ಪ್ರಾಡಕ್ಟ್ ತಗೊಂಡಾಗ ಒಂದು ಚೈಲ್ಡ್ ಜೊತೆಗೆ ಆ ಪ್ರಾಡಕ್ಟ್ನ ಲಿಂಕ್ ಮಾಡ್ತಾರೆ. ಸೊ ದೇ ಹೆಲ್ಪ್ ಟು ಎಜುಕೇಟ್ ಚಿಲ್ಡ್ರನ್ ಅಲಾಂಗ್ ವಿತ್ ಭೂಮಿ. ಇದೇ ಥರ ಎವ್ರಿ ಇಯರ್ 10,000ಕ್ಕೂ ಹೆಚ್ಚು ಮಕ್ಕಳಿಗೆ ಎಜುಕೇಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಯು ಶುಡ್ ಜಾಯಿನ್ ದ ಇನಿಷಿಯೇಟಿವ್. ನಮ್ಮ ಎಲ್ಲ ಡರ್ಮಕೋ ರೇಂಜ್ ಆಫ್ ಪ್ರಾಡಕ್ಟ್ಸು ಫ್ರೇಗ್ರೆನ್ಸ್ ಫ್ರೀ. ನಮ್ಮ ಡರ್ಮಕೋ ಅವರ ಹೊಸ ರೇಂಜ್ ಆಫ್ ಪ್ರಾಡಕ್ಟ್ಸ್ ಮೇಲೆ ನಿಮಗೆ 20% ಡಿಸ್ಕೌಂಟ್ ಬೇಕು ಅಂದರೆ ಯೂಸ್ ದ ಕೂಪನ್ ಕೋಡ್ ಚೈತ್ರ 2022 ಫಾರ್ ಫ್ಲಾಟ್ 20% ಆಫ್. ಜೊತೆಗೆ ಯು ಕ್ಯಾನ್ ಶಾಪ್ ದೀಸ್ ಪ್ರಾಡಕ್ಟ್ಸ್ ಆನ್ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ. ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇದೆ. ಡೈರೆಕ್ಟಾಗಿ ಶಾಪ್ ಮಾಡಿ. ಹ್ಯಾಪಿ ಶಾಪಿಂಗ್. ಇಫ್ ಯು ಆರ್ ಅನ್ ಇವೆಂಟ್ ಪ್ಲಾನರ್ ಯು ಕ್ಯಾನ್ ಜಸ್ಟ್ ಕನೆಕ್ಟ್ ದ ವೆಂಡರ್ಸ್. ಸೊ ಇಲ್ಲಿ ಆ್ಯಕ್ಚುಲಿ ತುಂಬ ವೆಂಡರ್ಸ್ ಎಲ್ಲ ಒಟ್ಟಿಗೆ ಮಾಡಿ, ಕೆಲವು ನಮ್ಮ ಐಟಮ್ ಇರುತ್ತೆ, ಕೆಲವು ಔಟ್ಸೈಡಿಂದ ತರಿಸಿರ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಫೋಟೋ ಬೂತ್ಗೆ ಅಂತ ಒಂದು ಮಹಾರಾಜ ಚೇರ್ ಗ್ರ್ಯಾಂಡ್ ಸೋಫಾ ಚೂಸ್ ಮಾಡಿದ್ದೀನಿ. ಫರ್ನಿಚರ್ಗೆಲ್ಲ ಒಬ್ಬರು ವೆಂಡರ್ ಇರ್ತಾರೆ. ಆ್ಯಂಡ್ ವೆನ್ಯೂ ಎಲ್ಲಿರುತ್ತೆ ಅಲ್ಲಿನ ಹತ್ತಿರದ ವೆಂಡರ್ಗೆ ಹೇಳಿದಾಗ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಅಮೌಂಟು ಸೇವ್ ಆಗುತ್ತೆ. ಜೊತೆಗೆ ಫರ್ನಿಚರ್ಗೆ ಅಂತ ಇವಾಗ ಪ್ಲಾಸ್ಟಿಕ್ ಚೇರ್ ಅಂದರೆ 25 ರೂಪಾಯಿ, ಕುಷನ್ ಚೇರ್ ಅಂದರೆ ನಿಮಗೆ ಎಷ್ಟಾಗುತ್ತೆ ಬ್ರೋ? 60 ರೂಪೀಸು. ಈ ಥರ ಫ್ಯಾನ್ಸಿ ಚೇರ್ಸ್ ಬೇಕಂದರೆ ಸ್ವಲ್ಪ ರೇಟ್ ಜಾಸ್ತಿ. ನನಗೆ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ಆನ್ ದ ಕ್ವಾಲಿಟಿ, ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ಇವ್ರಿಗೆ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್. ಆನ್ ಟೈಮ್ ಡೆಲಿವರಿ ಮಾಡಿದ್ರು. ಸೊ ಪೇಮೆಂಟ್ ಆಮೇಲೆ. ಥ್ಯಾಂಕ್ ಯು. ಸೊ ಇಲ್ಲಿ ನೀವು ನೋಡ್ಬೋದು ಡಿಫ್ರೆಂಟ್ ಹ್ಯೂಸ್ ಆಫ್ ಬ್ಲೂ ಕಲರ್ ಬಲೂನ್ಸ್ ಇದೆ. ಸೊ ಟೀಲ್ ಬ್ಲೂ, ದಿಸ್ ಇಸ್ ದ ಡಾರ್ಕರ್ ಶೇಡ್. ಇದ್ರ ಜೊತೆಗೆ ಪೇಸ್ಟಲ್ ಬ್ಲೂ, ಇದು ರೆಟ್ರೋ ಬಲೂನ್ ಅಂತ ಹೇಳ್ತಾರೆ. ದೀಸ್ ಆರ್ ಹೈ ಕ್ವಾಲಿಟಿ ಬಲೂನ್. ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಬಟ್ ಎನಿವೆ ನಿಮಗೆ ಇದು ಬ್ಲೋ ಆದಾಗ ಇಟ್ ವಿಲ್ ಲುಕ್ ಲೈಕ್ ದಿಸ್. ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಆಫ್ ಬ್ಲೂ. ಇದನ್ನು ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು. ಇಟ್ ಡಿಪೆಂಡ್ಸ್ ಆನ್ ದ ಸ್ಟೈಲಿಂಗ್. ಸೊ ನಾನು ಸ್ಟೈಲಿಂಗ್ ಕೂಡ ಮಾಡ್ತೀನಿ, ಇವೆಂಟು ಮಾಡ್ತೀನಿ, ಪ್ರೊಡಕ್ಷನು ಮಾಡ್ತೀನಿ, ಎಲ್ಲನೂ ಮಾಡ್ತೀನಿ. ಇದು ಬಿಟ್ಟರೆ ಬಲೂನು ಊದ್ಬಿಡ್ತೀನಿ ನೋಡಿ, ಇಲ್ಲಿ ಎಲ್ಲನೂ ಮಾಡಿಬಿಡ್ತೀನಿ. ಓಕೆ, ಸೊ ಅಬೌಟ್ ಬಲೂನ್ಸ್, ಆಸ್ ಐ ಸೆಡ್ ಇಟ್ಸ್ ಜಾಯ್ನಿಂಗ್ ದ ವೆಂಡರ್ಸ್. ಇಲ್ಲಿ ಬನ್ನಿ, ನಮ್ಮ ಅಶ್ವಿನ್ ಸರ್ 5 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೀವಿ. ನಾನೇನಾದ್ರು ಯಾವತ್ತನ ಪ್ರಾಬ್ಲಮ್ ಮಾಡಿದ್ದೀನಾ? ಇಲ್ಲ ಮೇಡಮ್, ನಿಮ್ಮದು ಒಂಥರ ಒಂದು ನಿಮಿಷ ಹೇಳಿ. ಒನ್ ಆಫ್ ದ ಬ್ಯಾಂಗ್ಳೂರ್ಸ್ ಲೀಡಿಂಗ್ ಇವೆಂಟ್ ಪ್ಲಾನರು. ಸೊ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ನಮಗೂ ಒಂಥರ ಖುಷಿ ಇರುತ್ತೆ. ಕಮಿಟ್ಮೆಂಟ್ ಯಾವತ್ತೂ ಕರೆಕ್ಟಾಗಿರುತ್ತೆ ಅಲ್ವಾ? ಏನೇನು ಹೆಸರು? ಐಶ್ವರ್ಯ. ಕನ್ನಡನಾ? ಏನು ಮಾಡ್ತೀಯ ಇಲ್ಲಿ? ಏನು ಮಾಡ್ತಾ ಇದೀಯ ಇಲ್ಲಿ? ನಾವು ಕೆಲಸ ಮಾಡ್ತಾ ಇದ್ದೀರಾ? ಕೇಕ್ ಬೇಕಾ? ಚಾಕ್ಲೇಟ್ ಬೇಕಾ? ಆಮೇಲೆ ಕೊಡ್ತೀನಿ. ಓಕೆ, ನಿಂಗೆ ಯಾವ ಕ್ಯಾಪ್ ಬೇಕು? ಇದು ಬೇಕಾ, ಇದು ಬೇಕಾ? ಎರಡು ತಗೋ. ಓಕೆ, ಬಾಯ್. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಇಟ್ ಆ್ಯಕ್ಚುಲಿ ಹರ್ಟ್ಸ್. ಯಾಕಂದರೆ ಒಬ್ಬೊಬ್ಬರು ಪೇರೆಂಟ್ಸ್ ಒಂದೊಂದು ಥರ ಇರ್ತಾರೆ. ಕೆಲವ್ರ ಹತ್ರ ದುಡ್ಡಿರುತ್ತೆ, ಕೆಲವ್ರ ಹತ್ರ ಇರೋದಿಲ್ಲ. ಬಟ್ ಮಕ್ಳಿಗೆ ಅದು ಗೊತ್ತಾಗೋದಿಲ್ಲ. ಸೆಲೆಬ್ರೇಷನ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಾನು ಯೂಶ್ವಲಿ ಕ್ಲೈಂಟ್ ನನ್ನ ಅಪ್ರೋಚ್ ಮಾಡಿದಾಗ ತುಂಬ ಕಮ್ಮಿ ಬಜೆಟ್ ಇದೆ ಅಂತ ಹೇಳಿದ್ರು ನಾನು ಮಾಡ್ತೀನಿ. ವೆದರ್ ಲೈಕ್ ವಿ ಸ್ಟಾರ್ಟ್ ಫ್ರಮ್ 15,000 ರೂಪೀಸ್. 15,000ಇಂದ ಬರ್ಡೇ ಡೆಕೋರೇಷನ್ ಸ್ಟಾರ್ಟ್ ಆಗುತ್ತೆ. ಕೆಲವ್ರು ಇರ್ತಾರೆ, ತುಂಬ ಆಸೆ ಇರುತ್ತೆ ಅವ್ರಿಗೆ ಗ್ರ್ಯಾಂಡಾಗಿ ಮಾಡ್ಕೊಬೇಕು, ಮಕ್ಳಿಗೆ ಖುಷಿ ಪಡಬೇಕು, ಮಕ್ಳು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನನಗೆ ಅನಿಸಿದ್ರೆ ಇಫ್ ಐ ಫೀಲ್ ಕ್ಲೈಂಟ್ಗೆ ನಾನೇನಾದ್ರು ಮಾಡಬೇಕು ಅಂತ ನನ್ನ ಕಡೆಯಿಂದ ಎಕ್ಸ್ಟ್ರಾ ಏನಾದ್ರು ಮಾಡ್ತೀನಿ. ಐ ಆಮ್ ನಾಟ್ ಇವನ್ ಸಿಂಪ್ಲಿ ಟೆಲಿಂಗ್. ಅಂದರೆ ನನಗೇನಂದರೆ ಎಸ್ಪೆಷಲಿ ಬ್ರೈಡ್ಸ್ ಎಲ್ಲ ಇರ್ತಾರಲ್ವ, ಅವ್ರಿಗೆ ಇಫ್ ದೇ ವಾಂಟ್ ಟು ಲುಕ್ ನೈಸ್, ನಾನು ಎಷ್ಟೊಂದು ಸತಿ ವಿತೌಟ್ ಪ್ರಾಫಿಟ್ ಮಾಡಿದ್ದೀನಿ. ಕೆಲವು ಸತಿ ನಾನೇ ಏನು ಎಕ್ಸ್ಟ್ರಾ ಆಗುತ್ತೋ ಅದನ್ನು ಮಾಡ್ತೀನಿ. ಸೊ ದಟ್ ಈಸ್ ಒನ್ ಸ್ಮಾಲ್ ಥಿಂಗ್ ದಟ್ ಎವ್ರಿ ಹ್ಯೂಮನ್ ಬೀಯಿಂಗ್ ಕ್ಯಾನ್ ಡೂ. ಇನ್ ಕೇಸ್ ಈ ವಿಡಿಯೋ ನೋಡ್ತಾ ಇದ್ರೆ ನೀವು, ನಿಮ್ಮ ಹತ್ರ ತುಂಬ ದುಡ್ಡಿದ್ರೆ ಈ ಥರನೂ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ಬೇರೆ ಮಕ್ಳಿಗೆ ಏನಾದ್ರು ಕೊಡೋದು, ಬರ್ಡೇ ದಿನ ನಿಮ್ಮ ಮಕ್ಳ ಹತ್ರ ಬೇರೆ ಮಕ್ಳಿಗೆ ಏನಾದ್ರು ಡಿಸ್ಟ್ರಿಬ್ಯೂಟ್ ಮಾಡಿಸೋದು, ಅದನ್ನು ಒಂಚೂರು ಮಾಡಿ. ಅವಾಗ ಡೆಫಿನೆಟ್ಲಿ ನಿಮ್ಗೆ ಇನ್ನೂ ಜಾಸ್ತಿ ಖುಷಿ ಸಿಗುತ್ತೆ. ಆ್ಯಂಡ್ ದ ಕಿಡ್ಸ್ ಆಲ್ಸೋ ವಿಲ್ ಲರ್ನ್. ಸೊ ಕೊಡೋದು ತುಂಬಾ ಸ್ಪೆಷಲ್ ಅಂತ ಅನ್ಸುತ್ತಲ್ವ. ಸೊ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಈ ಕ್ಲೈಂಟ್ ಬಂದು ಗಂಗಮತಿಮಯ ಚೌಲ್ಟ್ರಿ ಇದೆಯಲ್ಲ, ದೇ ವೆರಿ ಬಿಗ್ ಪೀಪಲ್. ವನಿತಾ ಅಂತ ನನ್ನ ಕ್ಲೈಂಟು. ಶಿ ವಾಂಟೆಡ್ ನಾನೇ ಡೆಕೋರೇಷನ್ ಮಾಡಬೇಕು ಅಂತ. ಸೊ ಆ್ಯಕ್ಚುಲಿ ಶಿ ಈಸ್ ಆಲ್ಸೋ ವೆರಿ ಸ್ವೀಟ್ ಪರ್ಸನ್. ಅವರು ಕೂಡ ತುಂಬ ಸೋಷಿಯಲ್ ಕಾಸ್ಗೆ ಭಾಗಿಯಾಗಿದ್ದಾರೆ. ಸೊ ದ್ಯಾಟ್ ಈಸ್ ರಿಯಲಿ ನೈಸ್. ಬಟ್ ಎನಿವೆ, ಲೆಟ್ಸ್ ಕಮ್ ಔಟ್ ಆಫ್ ದ ಎಮೋಷ್ನಲ್ ಸ್ಟಫ್. ಇವಾಗ ಟೇಬಲ್ ಸೆಟಪ್ ಆಗಿದೆ. ಸೊ ದಿಸ್ ಇಸ್ ಸಮಥಿಂಗ್ ಟ್ರೆಂಡಿಂಗ್. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಒಂದು ಟೇಬಲ್ ಸೆಟಪ್ ಇದೆ. ಸೊ ದಟ್ ದೇ ಕ್ಯಾನ್ ಸಿಟ್ ಹಿಯರ್ ಆ್ಯಂಡ್ ಇಲ್ಲಿ ಆ್ಯಕ್ಟಿವಿಟೀಸ್ ಏನಾದ್ರು ಮಾಡ್ಸೋಣ ಅಂತ. ಸೊ ದಟ್ಸ್ ದ ಮೇನ್ ಸ್ಟೇಜ್. ಬನ್ನಿ ಮೇಲೆ ಹೋಗೋಣ. ನೋಡಿ, ಈ ಥರ ಒಂದು ಪ್ರಿಂಟ್ ಹಾಕಿಬಿಟ್ಟು ಫ್ಲೋರಿಂಗ್ ಮೇಲೆ ಹಾಕಿದ್ದೀವಿ. ಫಸ್ಟ್ ಕಾರ್ಪೆಟಿಂಗ್ ಮಾಡಿ ಅದ್ರ ಮೇಲೆ ಹಾಕಿದ್ದೀವಿ. ಸ್ಟೇಜ್ ಏನಾದ್ರು ನೀವು ಆರ್ಡ್ರ್ ಮಾಡೋಂಗಿದ್ರೆ ನಿಮಗೆ ಸ್ಟೇಜ್ ರೇಟ್ ಕೂಡ ಇವಾಗ ನಿಮ್ಗೆ ಬೇರೆ ಬೇರೆ ರೇಟ್ಸ್ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ ನಿಮಗೆ 11 ರೂಪೀಸಿಂದ ಅಪ್ ಟು 25-45 ರೂಪೀಸ್ವರೆಗೂ
ಸ್ಟೇಜಸ್ ವೆಂಡರ್ಸ್ ಕೊಡ್ತಾರೆ ಪರ್ ಸ್ಕ್ವೇರ್ ಫೀಟ್. ಸೊ ನೀವು ನೋಡಿಕೊಂಡು ಚೂಸ್ ಮಾಡ್ಬೋದು. ಸೀಕ್ವಿನ್ ವಾಲ್ ಅಂತಾರೆ ಇದಕ್ಕೆ. ಸೊ ಇದು ಕೂಡ ಪರ್ ಸ್ಕ್ವೇರ್ ಫೀಟ್ ಒಂದು 60 to 80 rupees ಸಿಗುತ್ತೆ ನಿಮಗೆ. ಇದನ್ನು ನೀವು ಎಷ್ಟೊಂದು ಜನ ವೆಂಡರ್ಸ್ ಇರ್ತಾರೆ, ನೀವು ಪರ್ಚೇಸ್ ಮಾಡಿ ಈ ಥರ ಹಾಕ್ಬೋದು. ಇದು ಒಂದು LED ನಿಯಾನ್ ಲೈಟ್ ಅಂತ ಹೇಳ್ತಾರೆ. ಸೊ ಇದು ಆನ್ ಆದಾಗ ನಿಮಗೆ ಕಲರ್ ಗ್ಲೋ ಆಗುತ್ತೆ. ಈ ಥರ ನೀವು ಕಸ್ಟಮೈಸ್ ಮಾಡ್ಬೋದು. ಬೇಬಿ ನೇಮ್ ಕೂಡ ಕಸ್ಟಮೈಸ್ ಮಾಡ್ಬೋದು. ಅದು ಪರ್ ಸ್ಕ್ವೇರ್ ಫೀಟ್ ನಿಮಗೆ 1500 to 2500ವರೆಗೂ ಬರುತ್ತೆ. ಸೊ ಮಗು ಹೆಸರು ಎಷ್ಟು ದೊಡ್ಡದಿರುತ್ತೆ ಅದ್ರ ಮೇಲೆ ಡಿಪೆಂಡು. ಸೊ ದೀಸ್ ಆರ್ ದ ಬ್ಲೋವರ್ಸ್. ಇದು ಆನ್ ಆದಾಗ ಫ್ಯಾನು ಸ್ವಲ್ಪ ಒಂದು ಡ್ರಾಮಾ ಎಫೆಕ್ಟ್ ಸಿಗುತ್ತೆ ಅಂತ. ಇದು ಮೆಶ್ ಗ್ರಿಲ್ಲು. ಸೊ ಇದಕ್ಕೆ ನಾವು ಪೇಂಟಿಂಗ್ ಮಾಡಿದ್ದೀವಿ. ಇದೇ ಥರ ಅಂದರೆ ಆ ಕಾನ್ಸೆಪ್ಟಿಗೆ ಮ್ಯಾಚ್ ಆಗೋ ಥರ ನನ್ನ ಹತ್ರ ಯಾವ್ಯಾವ ಪ್ರಾಪ್ಸ್ ಇತ್ತು ಅದನ್ನು ಪೇಂಟ್ ಮಾಡಿಸಿ ತರಿಸಿದ್ದೀನಿ. ಆರ್ಟ್ಸ್ ಇದೆ, ಬಲೂನ್ಸ್ ಇದೆ, ಆ್ಯಂಡ್ ದೆನ್ ಇದು ಬೇಬಿ ನೇಮ್ ಕಾಣಿಸ್ಲಿ ಅಂತ ಒಂದು ಪ್ಯಾನೆಲ್ ಇಟ್ಟಿದ್ದೀವಿ. ಇದು ಕ್ಯಾಂಡಿ ಚಾರಿಯಟ್, ಒಂದು ಚಾರಿಯಟ್. ಇದನ್ನ ಪ್ರಾಪ್ ಥರನೂ ಯೂಸ್ ಮಾಡ್ಬೋದು, ಬಟ್ ಹಿಯರ್ ವಿ ಯೂಸಿಂಗ್ ಆನ್ ಸ್ಟೇಜ್. ಇಲ್ಲಿ ಒಂದು ಕೆಲಸ ಮಾಡಿ, ನಿಮ್ಮ ಇವೆಂಟ್ ಡೇ ಟು ಟೈಮು, ವೆನ್ಯೂ, ಬಜೆಟ್ ಮತ್ತು ಯಾವ ಥೀಮ್ ನೋಡ್ತಾ ಇದ್ದೀರಾ ಅದನ್ನು ನಾನು ಕಳಿಸಿ ಡೀಟೇಲ್ಸು. ಐ ವಿಲ್ ಸೆಂಡ್ ಯು ಆಲ್ ದ ರಿಕ್ವೈರ್ಡ್ ಪಿಕ್ಚರ್ಸ್ ಆ್ಯಂಡ್ ಎವ್ರಿಥಿಂಗ್. ಓಕೆ ಮ್ಯಾಮ್. ಎನಿ ಬಜೆಟ್. ಸರಿ ಓಕೆ. ಸೊ ಒಳಗಡೆ ನಾವು ಇವೆಂಟ್ ಪ್ಲ್ಯಾನರ್ಸ್ ಹೇಗೆ ಪ್ಲ್ಯಾನ್ ಮಾಡ್ತಾರೆ ಅದೆಲ್ಲ ತೋರಿಸಿದ್ವಿ. ಈಗ ಆ್ಯಸ್ ಅ ಕ್ಲೈಂಟ್ ನೀವು ಬರ್ಡೇ ಬುಕ್ ಮಾಡೋಕ್ಕಿಂತ ಮುಂಚೆ ಏನೇನು ಇರುತ್ತೆ ಒಂದು ಬರ್ಡೇ ಪಾರ್ಟಿಗೆ ಅದನ್ನು ಡಿಸ್ಕಸ್ ಮಾಡೋಣ. ಯೂಶಲಿ ಯಾರು ಪ್ರೈಸಸ್ ಎಲ್ಲ ಹೇಳೋದಿಲ್ಲ, ನಾನು ನಿಮಗೆ ಓಪನ್ ಆಗಿ ಪ್ರೈಸಸ್ ಎಷ್ಟಿರುತ್ತೆ, ವೆಂಡರ್ಸ್ ಎಲ್ಲಿ ಸಿಗ್ತಾರೆ, ಪ್ರತಿಯೊಂದು ಹೇಳ್ತೀನಿ. ಸೊ ಲೆಟ್ಸ್ ಬಿಗಿನ್. ಕೆಲವ್ರು ಏನು ಮಾಡ್ತಾರೆ, ಬನ್ನಿ ಮೀಟ್ ಮಾಡೋಣ ಅಂತಾರೆ. ಆ್ಯಕ್ಚುಲಿ ದಟ್ ಇಸ್ ನಾಟ್ ನೀಡೆಡ್. ಫಸ್ಟ್ ಸ್ಟೆಪ್ ಯಾವಾಗಲೂ ನಿಮ್ಮ ಇವೆಂಟ್ ಡೀಟೇಲ್ಸ್, ನೀವು ಇವೆಂಟ್ ಪ್ಲಾನರ್ ಕಾಲ್ ಮಾಡಿದಾಗ ನಿಮ್ಮ ಇವೆಂಟ್ ಡೀಟೇಲ್ಸ್ನ ಅವ್ರಿಗೆ ಕೊಡಬೇಕು. ಈ ಡೇಟಲ್ಲಿರೋದು, ಈ ವೆನ್ಯೂ ಬುಕ್ ಮಾಡಿದ್ದೀನಿ, ಅಥವಾ ನೀವು ವೆನ್ಯೂ ಬುಕ್ ಮಾಡಿ, ನಾನು ಏನೇನು ಬೇಕು ನನ್ನ ರಿಕ್ವೈರ್ಮೆಂಟು, ಡೆಕೋರೇಷನ್ನು, ಕ್ಯಾಟರಿಂಗು, ಫೋಟೋಗ್ರಫಿ, ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಅವ್ರಿಗೆ ಸ್ಪಷ್ಟವಾಗಿ ತಿಳಿಸ್ಬೇಕು. ಜೊತೆಗೆ ನಿಮ್ಮ ಬಜೆಟ್ ಎಷ್ಟು ಅಂತ ಹೇಳಬೇಕು. ಸೊ ದಟ್ ಅವ್ರಿಗೊಂದು ಐಡಿಯಾ ಬರುತ್ತೆ. ಯಾಕಂದರೆ ಕೆಲವರು ಬರ್ಡೇ ಪಾರ್ಟಿನ 5,000 ಒಳಗಡೆನೂ ಮಾಡ್ತಾರೆ, ಬರ್ಡೇ ಪಾರ್ಟಿನ 50 ಲಕ್ಷಕ್ಕೂ ಮಾಡ್ತಾರೆ. ಗೂಗಲಲ್ಲಿ ಇವತ್ತು ಹುಡುಕಿದ್ರೆ ಪಿಕ್ಚರ್ ಸಿಗುತ್ತೆ. ಯು ಕ್ಯಾನ್ ಸೆಂಡ್ ಇಟ್ ಟು ದ ಇವೆಂಟ್ ಪ್ಲಾನರ್ ಆ್ಯಂಡ್ ಟೆಲ್ ದಮ್ ಈ ಥರ ಬೇಕು ನನಗೆ, ಇದು ಎಷ್ಟು ಬಜೆಟ್ ಆಗುತ್ತೆ ಅಂತ. ಸೊ ಬೋತ್ ದ ವೇಸ್ ಯು ಕ್ಯಾನ್ ಡೂ. ನನ್ನ ಬಜೆಟ್ ಇಷ್ಟಿದೆ, ಯಾವ ಥರ ಡೆಕೋರೇಷನ್ ಕೊಡ್ತೀರಾ, ಅಥವಾ ಈ ಡೆಕೋರೇಷನ್ ಬೇಕು ಇಷ್ಟು ಬಜೆಟ್ ಇದೆ ಅಂತ. ಕೆಲವರು ಈ ಡೆಕೋರೇಷನ್ ಬೇಕು ಇಷ್ಟೇ ಬಜೆಟ್ ಇದೆ ಅಂತ ಹೇಳಿದ್ರು ಅದನ್ನು ಕಸ್ಟಮೈಸ್ ಮಾಡ್ಬೋದು ನಾವು. ಅಂದರೆ ಅದರಲ್ಲಿ ಏನಾದ್ರು ಕಟ್ ಡೌನ್ ಮಾಡಿ ಅವ್ರ ಬಜೆಟಿಗೆ ಫಿಟ್ ಆಗೋ ಥರ ಮಾಡ್ಬೋದು. ಬಿಕಾಸ್ ನಾವು ನಮ್ಮ ಎಫರ್ಟ್ ಹಾಕಿ ಒಂದು PPT ಮಾಡಿ, ಕೊಟೇಶನ್ ಮಾಡಿ ಎಲ್ಲ ಕೊಟ್ಟಿರ್ತೀವಿ, ಸೈಟ್ ವಿಸಿಟ್ ಮಾಡಿ, ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಎಲ್ಲ ಮಾಡಿರ್ತೀವಿ. ನೀವು ಇವೆಂಟು 100% ಕೊಡ್ತೀರಾ ಅಂತಿದ್ರೆ, ಅಂದರೆ ಕಂಪೇರ್ ಮಾಡಿ, ಇಟ್ ಇಸ್ ಯುವರ್ ರೈಟ್. ಬಟ್ 100% ಕೊಡ್ತೀರಾ ಅಂದರೆ ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ಳಿ. ಬಿಕಾಸ್ ನನಗೆ ಎಷ್ಟೊಂದು ಸತಿ ಆ ಥರ ಆಗಿದೆ. ಎಲ್ಲ ಇನ್ಫಾರ್ಮೇಷನ್ ತೊಗೊಳ್ತಾರೆ, ಎಲ್ಲ ವೆಂಡರ್ಸ್ ಹೆಸರು, ನಂಬರ್ಸ್ ಎಲ್ಲ ತೊಗೊಳ್ತಾರೆ, ಆ್ಯಂಡ್ ದೆನ್ ಫೈನಲಿ ದೇ ಡೋಂಟ್ ಗಿವ್ ದ ಇವೆಂಟ್. ಆ ಥರ ಎಕ್ಸ್ಪೀರಿಯನ್ಸಸ್ ಕೂಡ ಆಗಿದೆ. ಓಕೆ, ಫಸ್ಟ್ ಥಿಂಗ್ ಫೋಟೋಗ್ರಫಿ. HD ಫೋಟೋಗ್ರಫಿ ಅಂದರೆ ಟ್ರೆಡಿಷನಲ್ ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ, ಕ್ಯಾಂಡಿಡ್ ಫೋಟೋಗ್ರಫಿ, ವಿಡಿಯೋಗ್ರಫಿ ಇದೆ, ಸಿನಿಮ್ಯಾಟೋಗ್ರಫಿ ಅಂತ ಹೇಳ್ತಾರೆ. ಸೊ ಆಲ್ ದ್ಯಾಟ್ ಡಿಪೆಂಡ್ಸ್ ಆನ್ ದ ಕೈಂಡ್ ಆಫ್ ಕ್ಯಾಮ್ರಾಮನ್, ದ ಕೈಂಡ್ ಆಫ್ ಎಕ್ವಿಪ್ಮೆಂಟ್ಸ್ ದೇ ಯೂಸ್ ಆ್ಯಂಡ್ ಕ್ವಾಲಿಟಿ ಆಫ್ ವರ್ಕ್. ಸೊ ನಿಮಗೆ 5,000ಕ್ಕೆ ಮಾಡೋರು ಇದ್ದಾರೆ, 3,000ಕ್ಕೆ ಮಾಡೋರು ಇದ್ದಾರೆ ಫೋಟೋಗ್ರಫಿ, ಆ್ಯಂಡ್ ದೆರ್ ಆರ್ ಪೀಪಲ್ ಹೂ ಚಾರ್ಜ್ ಇನ್ ಲ್ಯಾಕ್ಸ್. ಸೊ ನೀವು ಅವ್ರ ವರ್ಕ್ ನೋಡಿ ಡಿಸೈಡ್ ಮಾಡ್ಬೋದು, ಅಥವಾ ನಿಮ್ಮ ಬಜೆಟ್ ಪ್ರಕಾರ ಫೋಟೋಗ್ರಫರ್ನ ಚೂಸ್ ಮಾಡ್ಬೋದು. ದೆನ್ ಕಮ್ಸ್ ಟ್ಯಾಟೂ, ಕ್ಯಾರಿಕೇಚರ್, ಬಲೂನ್ ಮಾಡಲಿಂಗ್, ನೇಲ್ ಆರ್ಟ್, ಹೇರ್ ಬ್ರೇಡಿಂಗ್. ಇದೆಲ್ಲ ಆ್ಯಕ್ಟಿವಿಟೀಸು ಟೇಬಲ್ ಮೇಲೆ ಕುತ್ಕೊಂಡು ಮಾಡೋವಂಥದ್ದು. ವೇರ್ ಪೀಪಲ್ ವಿಲ್ ಸಿಟ್ ಆನ್ ದ ಟೇಬಲ್. ಈ ಬೀಡ್ಸ್ ಜೋಡಿಸೋದು, ಅವ್ರ ಹೆಸರದು ಬ್ರೇಸ್ಲೆಟ್ ಮಾಡೋದು, ನೇಲ್ ಆರ್ಟ್ ಮಾಡೋದು, ಇವೆಲ್ಲ ಬಂದು ನಿಮಗೆ 1,000 ರೂಪೀಸಿಂದ ಅಪ್ ಟು 5,000 ರೂಪೀಸ್ವರೆಗೂ ಪರ್ ಆರ್ಟಿಸ್ಟ್ ಚಾರ್ಜ್ ಮಾಡ್ತಾರೆ. ಸೊ ಪಾಪ್ಕಾರ್ನ್, ಕಾಟನ್ ಕ್ಯಾಂಡಿ, ಚಾಕ್ಲೇಟ್ ಫೌಂಟೇನ್, ರೈನ್ಬೋ ಐಸ್ ಗೋಲಾ, ಡ್ರ್ಯಾಗನ್ ಬ್ರೆತ್, ಬಾಂಬೆ ಮಿಠಾಯಿ, ಸ್ವೀಟ್ ಕಾರ್ನು, ಗೋಲ್ಗಪ್ಪ, ಇವೆಲ್ಲ ಸಿಗುತ್ತೆ. ಇದು ಕೂಡ ಡಿಪೆಂಡಿಂಗ್ ಆನ್ ದ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ನಿಮಗೆ ಪ್ರಾಬಬ್ಲಿ 3,500ದಿಂದ 10,000ವರೆಗೂ ಈ ಎಲ್ಲ ಆ್ಯಕ್ಟಿವಿಟೀಸ್ ನಿಮಗೆ ಸಿಗುತ್ತೆ. ಸ್ಟಾಲ್ಸು, ಪಾಪ್ಕಾರ್ನು, ಕಾಟನ್ ಕ್ಯಾಂಡಿ, ಅದೆಲ್ಲ. ದೆನ್ ಕಮ್ಸ್ ದ ಆರ್ಟಿಸ್ಟ್. ನೀವು ಆ್ಯಂಕರ್, ಮೆಜಿಷಿಯನ್, ಮಿಮಿಕ್ರಿ ಆರ್ಟಿಸ್ಟ್, ಪಪೆಟ್ ಶೋ, ಇವೆಲ್ಲ ಚೂಸ್ ಮಾಡ್ಬೋದು. ವೇರ್ ಸ್ಟೇಜ್ ಮೇಲೆ ಅವರು ಆ್ಯಕ್ಟಿವಿಟಿ ಮಾಡ್ತಾರೆ, ಮೆಜಿಷಿಯನ್ ಆನ್ ಟೇಬಲ್ ಮ್ಯಾಜಿಕ್ ಮಾಡ್ತಾರೆ. ಸೊ ಇವೆಲ್ಲ ಆ್ಯಕ್ಟಿವಿಟೀಸ್ ಬಂದು ಡಿಪೆಂಡಿಂಗ್ ಆನ್ ದ ಆರ್ಟಿಸ್ಟ್, ಯಾವ ಆರ್ಟಿಸ್ಟ್ ಚೂಸ್ ಮಾಡ್ತೀರಾ. ಇವಾಗ ಬೇಸಿಕ್ ಇವಾಗ ತಾನೇ ಸ್ಟಾರ್ಟ್ ಮಾಡಿರೋ ಆ್ಯಂಕರ್ಸು ಅವರೆಲ್ಲ ನಿಮಗೆ 3,000, 5,000 ಚಾರ್ಜ್ ಮಾಡ್ತಾರೆ. ಯುನೋ ಸ್ವಲ್ಪ ಫೇಮಸ್ ಆಗಿರೋರು, ಸ್ವಲ್ಪ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ತುಂಬ ವರ್ಷದಿಂದ ಹೆಸರು ಮಾಡಿರೋರು, ಅವರೆಲ್ಲ ಅಪ್ ಟು 1 lakh, 1.5 lakh ಕೂಡ ಚಾರ್ಜ್ ಮಾಡ್ತಾರೆ. ನಾನು ಎಷ್ಟು ಚಾರ್ಜ್ ಮಾಡ್ತೀನಿ ಅಂತ ಕೇಳಬೇಡಿ. ದೆನ್ ಕಮ್ಸ್ ದ ರೈಡ್ಸ್. ನಿಮಗೆ ಪಾಟ್ರಿ ಅಂದರೆ ಅರ್ಥನ್ ಪಾಟ್ಸ್, ಕ್ಲೇ ತೊಗೊಂಬಂದು ಪಾಟ್ರಿ ಮಾಡಿ ಕೊಡ್ತಾರೆ ಎಲ್ಲರಿಗೂ. ಅದು 2-in-1 ರಿಟರ್ನ್ ಗಿಫ್ಟ್ ಥರನೂ ಆಗುತ್ತೆ. ಸ್ಪೆಷಲ್ ಆ್ಯಕ್ಟಿವಿಟಿ, ಸ್ಟಾಲ್ಸ್, ಫಿಶಿಂಗು, ಮತ್ತು ಈ ಬೌನ್ಸಿ ಕ್ಯಾಸಲ್ಲು, ಮಕ್ಕಳೆಲ್ಲ ಹೋಗಿ ಬೌನ್ಸ್ ಮಾಡೋದು. ಅದು ಬಿಟ್ಟು ನಿಮಗೆ ಯು ವಿಲ್ ಹ್ಯಾವ್ ರೈಡ್ಸ್. ಇನ್ನೂ ಬಜೆಟ್ ಜಾಸ್ತಿ ಇದೆ, ಗ್ರ್ಯಾಂಡಾಗಿ ಮಾಡಬೇಕು ಅಂದರೆ ಯು ಹ್ಯಾವ್ ಲೈಕ್ ಟ್ರೈನ್, ಕ್ಯಾರೋಸೆಲ್, ಹಾರ್ಸ್ ರೈಡ್. ಮತ್ತು ಒಂದು ಬರ್ಡೇಗೆ ಆ್ಯಕ್ಚುಲಿ ರಿಯಲ್ ಹಾರ್ಸಸ್ನ ಕರ್ಕೊಂಬಂದು ಮಕ್ಕಳಿಗೆ ರೈಡ್ ಕೊಡಿಸಿದ್ದೀವಿ. ಸೊ ಆಲ್ ಆಫ್ ದಿಸ್ ಆ್ಯಕ್ಟಿವಿಟೀಸ್ ನಿಮಗೆ ಇಟ್ ಡಿಪೆಂಡ್ಸ್ ಆನ್ ದ ಬಜೆಟ್. ಮ್ಯೂಸಿಕ್ ಇಲ್ಲ ಅಂದರೆ ಅದು
it won't feel like an event. So definitely sound system is very important. ನಿಮ್ಮದು ಕ್ರೌಡ್ ತುಂಬ ಚಿಕ್ಕದಿದ್ರೆ you can have basic tops. ಇಲ್ಲ ನಿಮ್ಮ ಕ್ರೌಡ್ ಜಾಸ್ತಿ ಇದ್ದರೆ ಯು ಕ್ಯಾನ್ ಹ್ಯಾವ್ ಸಬ್ ಆ್ಯಂಡ್ ಟಾಪ್ ಆ್ಯಂಡ್ ಮಾನಿಟರ್ಸ್. ಒಬ್ಬರು ಡಿ ಜೆ ಇದ್ದರೆ ಅಥವಾ ಡಿ ಜೆ ಇಲ್ಲ ಅಂದರೂ ಅಟ್ಲೀಸ್ಟ್ ಮ್ಯೂಸಿಕ್ ಆಪ್ರೇಟರ್ ಇರಬೇಕು. ಯಾಕಂದರೆ ಎಂಟ್ರಿ ಇದ್ದಾಗ ಒಂದು ಮ್ಯೂಸಿಕ್ ಹಾಕಬೇಕು, ಬರ್ಡೇ ಕೇಕ್ ಕಟ್ ಮಾಡಬೇಕನ್ನೋ ಒಂದು ಮ್ಯೂಸಿಕ್ಕು, ಗೇಮ್ಸಿಗೆ ಒಂದು ಮ್ಯೂಸಿಕ್ಕು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟು ಕೆಲವರು ಏನಾದ್ರು ಸ್ಪೆಷಲ್ ವೀಡಿಯೋ ಪ್ಲೇ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ LED ಸ್ಕ್ರೀನ್ಸ್ ಹಾಕ್ಬೋದು, ಪ್ರೊಜೆಕ್ಟರ್ ಸ್ಕ್ರೀನ್ಸ್ ಹಾಕ್ಬೋದು. ಎಷ್ಟಿದೆ ಗೊತ್ತಾ, ಆ್ಯಕ್ಚುಲಿ ಬರ್ಡೇಯನ್ನು ಕೆಲವರು ಮದುವೆ ಥರ ಕೂಡ ಮಾಡ್ತಾರೆ. ಸೊ ಈ ಎಲ್ಲ ಆ್ಯಕ್ಟಿವಿಟೀಸ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಿಮಗೆ ಏನು ಬೇಕು ನಿಮ್ಮ ಬಜೆಟಿಗೆ ತಕ್ಕ ಹಾಗೆ ನೀವು ಚೂಸ್ ಮಾಡಿ. ಈ ಥರ ನಿಮಗೆ ಫ್ಲೈಯಿಂಗ್ ಬಲೂನ್ಸ್ ಬೇಕು ಅಂದರೆ ಯು ನೀಡ್ ಟು ಗೋ ಫಾರ್ ಹೈಡ್ರೋಜನ್ ಅಥವಾ ಹೀಲಿಯಂ ಗ್ಯಾಸ್. AC ಎಲ್ಲ ಇದ್ದಾಗ ಯೂಸಿಂಗ್ ಹೈಡ್ರೋಜನ್ ಗ್ಯಾಸ್ ಇಸ್ ಡೇಂಜರಸ್. ಹೈಡ್ರೋಜನ್ ಗ್ಯಾಸ್ ನಿಮಗೆ ಚೀಪರ್ ಆಗಿರುತ್ತೆ, ಬಟ್ ಹೀಲಿಯಂ ಗ್ಯಾಸ್ ನಿಮಗೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಪರ್ ಬಲೂನ್ ನಿಮಗೆ 15 to 20 rupees ಚಾರ್ಜ್ ಆಗುತ್ತೆ ಇಫ್ ಯು ಆರ್ ಯೂಸಿಂಗ್ ಹೀಲಿಯಂ. ಬಟ್ ಹೀಲಿಯಂ ಇಸ್ ಸೇಫ್. ಸೊ ಈಗ ಫೈನಲ್ ಟಚಸ್ ಮಾಡಿ ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಸೊ ನಾನಂತೂ ಇವೆಂಟ್ ರೆಡಿ ಆಗಿದ್ದೀನಿ, ವೇಟಿಂಗ್ ಟು ವೆಲ್ಕಮ್ ದ ಕ್ಲೈಂಟ್. ಅದು ಡೆಕೋರ್ ಇಸ್ ರೆಡಿ, ಬಟ್ ಡೆಕೋರ್ಗೆ ಅಥವಾ ಒಂದು ಇವೆಂಟಿಗೆ ಒಂದು ಸ್ಪೆಷಲ್ ಟಚ್ ಸಿಗೋದು ಓನ್ಲಿ ಆಫ್ಟರ್ ಇಫ್ ಯು ಇನ್ಕ್ಲೂಡ್ ಅ ಸ್ಪೆಷಲ್ ಎಂಟ್ರಿ. ಅದರಲ್ಲಿ ಕೋಲ್ಡ್ ಫೈರ್ ಎಂಟ್ರಿ, ಕನ್ಫೆಟಿ ಎಂಟ್ರಿ, ಸ್ಮೋಕ್ ಎಂಟ್ರಿ, ಇಲ್ಲಾಂದರೆ ಡ್ಯಾನ್ಸರ್ಸ್ ಎಂಟ್ರಿ, ಚಾರಿಟಲ್ಲಿ ಮಗುನ ಕರ್ಕೊಂಬರ್ಬೋದು. ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಕ್ಲೈಂಟ್ಸ್ ಬಜೆಟ್. ಸೊ ನಿಮ್ಮ ಇವೆಂಟ್ಗೆ ಏನಾದ್ರು ಒಂದು ಸ್ಪೆಷಲ್ ಟಚ್ ಕೊಡೋದಕ್ಕೆ ಗಿವ್ ಯುವರ್ ಇವೆಂಟ್ ಟು ಇವೆಂಟ್ ಪ್ಲಾನರ್. ವೆಂಡರ್ಗೂ ನೀವು ಡೈರೆಕ್ಟಾಗಿ ಕೊಡ್ಬೋದು, ಅವಾಗ ನೀವೇ ಬಂದು ಓಡಾಡಬೇಕಾಗುತ್ತೆ. ಸೊ ಇಫ್ ದೇರ್ಸ್ ಅನ್ ಇವೆಂಟ್ ಪ್ಲಾನರ್ ದಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ನನ್ನ ಇವೆಂಟ್ ಕಂಪನಿ ಹೆಸರು ಇವೆಂಟ್ಸ್ ಫ್ಯಾಕ್ಟ್ರಿ ಅಂತ. ನೀವೇನಾದ್ರು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅಥವಾ ನಮ್ಮ ಟೀಮ್ ಜೊತೆ ಮಾತಾಡಬೇಕು ಅಂದರೆ, ನಿಮ್ದು ಯಾವುದೇ ಥರದ ರಿಕ್ವೈರ್ಮೆಂಟ್ ಇದ್ದರೂ ಇನ್ಸ್ಟಾಗ್ರಾಮ್ಗೆ ಹೋಗಿ ಇವೆಂಟ್ ಫ್ಯಾಕ್ಟ್ರಿ ಪೇಜ್ನ ಫಾಲೋ ಮಾಡಿ. ಆ್ಯಂಡ್ ನಮ್ಮ ಪ್ರೀವಿಯಸ್ ವರ್ಕ್ ಎಲ್ಲ ನೀವು ನೋಡ್ಬೋದು. ನಾಟ್ ಓನ್ಲಿ ಜಸ್ಟ್ ಬರ್ಡೇ ಪ್ಲಾನಿಂಗ್, ವೇರ್ ಬೇಸಿಕ್ಲಿ ಇಂಟು ವೆಡ್ಡಿಂಗ್ಸ್, ಕಾರ್ಪೊರೇಟ್ ಶೋಸ್, ಅದೆಲ್ಲ ಡೀಟೇಲ್ಸ್ ನನ್ನ ಪೇಜಲ್ಲಿದೆ, ದಯವಿಟ್ಟು ಫಾಲೋ ಮಾಡಿ. ನಾವು ದ ಸ್ಟೇಜ್ ಇಸ್ ರೆಡಿ, ಹಿಂದ್ಗಡೆ ಪ್ರಾಪ್ಸ್ ಎಲ್ಲ ರೆಡಿ ಆಗಿದೆ. ಲುಕ್ ಹೌ ಬ್ಯೂಟಿಫುಲ್ ಇಟ್ ಇಸ್. ಹ್ಯಾವ್ ಅ ಲುಕ್. ಆ್ಯಂಡ್ ಕ್ಲೈಂಟ್ ಬಂದ್ರ ಮೇಲೆ ಅವ್ರಿಗೆ ಹೆಂಗಾಯಿತು, ಇಷ್ಟ ಆಯ್ತಾ ಅಂತ ಕೇಳಿ. Okay, see you in the next one. Bye-bye. ನಾನು ಸ್ಮೈಲ್ ನೋಡಿದ್ರೆ ನೀವು ನೋಡ್ಕೋಬೇಕು, ಇಲ್ಲ ಅಂದ್ರೆ ನಾನು ಡಲ್ಲಾಗಿ ಹೋಗ್ತಿದ್ದೆ. ಆಕ್ಚುಲಿ ತುಂಬಾ ಇಂಟ್ರೆಸ್ಟ್ ಇತ್ತು ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತ. ಲಾಸ್ಟ್ ಟೈಮ್ ಮನೇಲಿ ಸಿಂಪಲ್ ಆಗಿ ಮಾಡಿದ್ರೂ ಚೈತ್ರ ಪರ್ಸ್ನಲ್ ಆಗಿ ಬಂದ್ ಮಾಡ್ತಾರಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ನೀವು ಎಷ್ಟೇ ಬಿಸಿ ಇದ್ರು ಆಕ್ಚುಲಿ ಐ ನೋ ಯು ಆರ್ ಇನ್ ಟಾಪ್, ಬಟ್ ನೀವು ತುಂಬಾ ಫ್ರೆಂಡ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೋ ಸ್ವೀಟ್. ಇದೆಲ್ಲ ನಾನು ಹೇಳ್ಕೊಟ್ಟಿಲ್ಲ. ಅದಂತೂ ಸ್ವೀಟ್ ಆಗಿದೆ, ನಾನಂತೂ ಒಪ್ಕೊಂತೀನಿ. ತುಂಬಾ ಫ್ರೆಂಡ್ಲಿ, ಮತ್ತೆ ಬೇರೆ ನೀವು ಅಷ್ಟು ಸೆಲೆಬ್ರಿಟಿ ಆಗಿ ನಮ್ಗೆ ಮಾತಾಡ್ಸಕ್ ಫ್ರೀ ಆಗಿರುತ್ತೆ. ಬೇರೆಯವ್ರಿಗೆಲ್ಲ ಅಂತಂದ್ರೆ ನಮ್ಗೆ ಇವಾಗ ಮಾತಾಡಬೇಕು ಅಂದರೆ ಸ್ವಲ್ಪ ಏನಂದರೆ ಕಮ್ಯುನಿಕೇಷನ್ ಅಷ್ಟು ಸೆಟ್ ಆಗಲ್ಲ ಅಲ್ವಾ. ನಿಮ್ಮ ಹತ್ರ ಮಾತಾಡಬೇಕು ಅಂದರೆ ಫ್ರೆಂಡ್ಲಿ ಫೀಲ್ ಆಗುತ್ತೆ. ಸೋ ಸ್ವೀಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಚೈತ್ರ, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಡೆಕೋರ್. ಥ್ಯಾಂಕ್ ಯು. ಐ ಲವ್ ಯು ಸೋ ಮಚ್. ಗುರಿಯಿಟ್ಟು ಗುಣ ಇಟ್ರೆ ಗೆಲುವಿದೆ ಗೆಲುವಿದೆ ಗೆಲ್ಲೋದಕ್ಕೆ ಛಲವಿದೆ. ನಾನು ನನ್ನನ್ನೋದ್ ಬಿಟ್ರೆ ಮೇಲೆ 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 ಬರೋದಕ್ಕೆ ಬಲವಿದೆ. ಕಳೆದೋಗಿದ್ ಕನ್ಸುಗಳು ಕೆಲವೊಂದ್ಸರಿ ಮನ್ಸಲ್ಲಿ ಕೆಣಕ್ತಿವೆ. ಮರೆತೋಗಿದ್ ಮಾತುಗಳು ಚಿಂತೆ ಬಿಟ್ಟು ಚಿಲ್ ಮಾಡ್ತಿವೆ. ಅಮಲ ಮಲೆ